ಸರೋಜಾದೇವಿ ಕೈಯಲ್ಲೇ ಪ್ರಾಣ ಬಿಟ್ಟ ಪತಿ ಕಣ್ಮುಂದೆ ಸಾವನ್ನಪ್ಪಿದ್ರು ಕಣ್ಣೀರು ಹಾಕ್ಲಿಲ್ಲ. ವೈದ್ಯರು ಕೆನ್ನೆಗೆ ಬಾರಿಸಿದ್ಯಾಕೆ? ಬಹುಭಾಷಾ ನಟಿ ಸರೋಜಾದೇವಿಯವರು ಅಪಾರ ಅಭಿಮಾನಿಗಳನ್ನಾಗಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ನಟಿ 87ನೇ ವಯಸ್ಸಿಗೆ ತಮ್ಮ ಇಹಲೋಕದ ಪಯಣವನ್ನ ಮುಗಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ನಟಿಸಿ ಸೈ ಎನಿಸಿಕೊಂಡು ಅಪ್ಪಟ ಬೆಂಗಳೂರಿನ ನಟಿ ಸಾಧಿಸಿದ್ದು ಬೆಟ್ಟದಷ್ಟು. ಇವರ ಸಾಧನೆಯನ್ನ ಗುರುತಿಸಿ ಭಾರತದ ಸರ್ಕಾರ ಅತ್ಯುತ್ತಮ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ. 70-80ರ ದಶಕದಲ್ಲಿ ಈ ಮಟ್ಟಿಗೆ ಪುರುಷ ಪ್ರಧಾನವಾಗಿದ್ದ ಸಮಾಜದಲ್ಲಿ ಸರೋಜಾದೇವಿ ಸ್ಟಾರ್ ಪಟ್ಟಕ್ಕೆ ಏರಿದ್ರು. ಡಾಕ್ಟರ್ ರಾಜ್ಕುಮಾರ್, ಎಂಜಿಆರ್, ಎನ್ಟಿಆರ್, ಶಿವಾಜಿ ಗಣೇಶನ್ ಅಂತ ದಿಗ್ಗಜರೊಂದಿಗೆ ನಟಿಸಿ ಸಿನಿಮಾ ಪ್ರೇಮಿಗಳ ಪಾಲಿಗೆ ಮೇರು ನಟಿ ಅನಿಸ್ಕೊಂಡ್ರು. ಈಗ ಅವರು ಬಿಟ್ಟು ಹೋದ ಸಿನಿಮಾಗಳಷ್ಟೇ ನೆನಪು. ಸರೋಜಾದೇವಿ ವೃತ್ತಿ ಬದುಕಿನ ಬಗ್ಗೆ ಬಹುತೇಕ ಮಂದಿಗೆ ಗೊತ್ತಿದೆ, ಆದ್ರೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಹಿರಿಯ ನಟಿ ಸರೋಜಾದೇವಿಗೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಪೋಷಕರಿಂದ ಬೆಂಬಲ ಇತ್ತು. ಅವರೇ ಮಗಳನ್ನ ಪ್ರೋತ್ಸಾಹಿಸ್ತಾ ಇದ್ರು. ಆದ್ರೆ ಮದುವೆ ವಿಷಯಕ್ಕೆ ಬಂದ್ರೆ ಮಾತ್ರ ಕಟ್ಟುನಿಟ್ಟಾಗಿದ್ರು. ಪ್ರೀತಿ ಗೀತಿ ಮಾಡುವಂತಿಲ್ಲ ಅಂತ ಕಟ್ಟಪ್ಪಣೆ ಮಾಡಿದ್ರು. ಹೀಗಾಗಿ ಸರೋಜಾದೇವಿ ಆ ಕಡೆ ಮುಖ ಹಾಕೋದಕ್ಕೂ ಹೋಗ್ಲಿಲ್ಲ. ಸರೋಜಾದೇವಿ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಮನೆಯವರೇ ನೋಡಿ ಶ್ರೀಹರ್ಷ ಎಂಬುವರೊಂದಿಗೆ ಮದುವೆ ಮಾಡಿದ್ರು. ಮರು ಮಾತಾಡದೆ ಸರೋಜಾದೇವಿ ಒಪ್ಕೊಂಡಿದ್ರು. ತಮ್ಮ ಮದುವೆ ಹೇಗಾಯ್ತು? ಮನೆಯಲ್ಲಿ ಸರೋಜಾದೇವಿಯವರ ಅಮ್ಮ ವಿಧಿಸಿದ್ದ ಷರತ್ತು ಏನು? ಪತಿ ಶ್ರೀಹರ್ಷ ವೃತ್ತಿ ಏನಾಗಿತ್ತು? ಹನಿಮೂನ್ಗೆ ಎಲ್ಲಿಗೆ ಹೋಗಿದ್ರು? ಪತಿ ದಿಢೀರ್ ನಿಧನ ಹೊಂದಿದ್ದೇಕೆ? ಆ ದಿನ ಅವರು ಅಳ್ಳಿಲ್ಲ ಯಾಕೆ? ವೈದ್ಯರೊಬ್ಬರು ಬಂದು ಕೆನ್ನೆಗೆ ಬಾರಿಸಿದ್ಯಾಕೆ ಅನ್ನೋದನ್ನ ಸರೋಜಾದೇವಿಯವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳಿದ್ರು. ಹೌದು, ಸರೋಜಾದೇವಿ ಯಶಸ್ಸಿನ ಉತ್ತುಂಗದಲ್ಲಿ ಇದ್ರು. ಅಂತಹ ಸಮಯದಲ್ಲೇ ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಜರ್ಮನಿಯಲ್ಲಿ ಎಂಜಿನಿಯರ್ ಆಗಿದ್ದ ಶ್ರೀಹರ್ಷ ಅವರೊಂದಿಗೆ 1986 ಮಾರ್ಚ್ 1ರಂದು ಸಪ್ತಪದಿ ತುಳಿದಿದ್ರು. ಮದುವೆ ಬಳಿಕ ಸರೋಜಾದೇವಿ ಸಾಂಸಾರಿಕ ಜೀವನದಲ್ಲೂ ಖುಷಿಯಾಗಿದ್ರು. ಪತಿ ಶ್ರೀಹರ್ಷ ಕೂಡ ಇವರ ಸಿನಿಮಾ ಕೆರಿಯರ್ಗೆ ಬೆಂಬಲ ನೀಡಿದ್ರು. ಸರೋಜಾದೇವಿಯವರಿಗೆ ಸಿನಿಮಾದಲ್ಲಿ ನಟಿಸೋದಕ್ಕೆ ಪ್ರೋತ್ಸಾಹಿಸಿದ್ದೇನೋ ಸರಿ, ಆದ್ರೆ ಯಾರನ್ನೂ ಲವ್ ಮಾಡಬಾರ್ದು, ತಮ್ಮ ಜಾತಿಯ ಹುಡುಗನನ್ನೇ ಮದುವೆ ಆಗ್ಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ರು. ಹೀಗಾಗಿ ಲವ್ ಮಾಡೋದು ಸಾಧ್ಯವೇ ಇರಲಿಲ್ಲ ಅಂತ ಸರೋಜಾದೇವಿ ಹೇಳ್ಕೊಂಡಿದ್ರು. ಅವ್ರು ಹೇಳ್ದಂತೆ ಮನೆಯವರೇ ಜರ್ಮನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಶ್ರೀಹರ್ಷ ಎಂಬುವರೊಂದಿಗೆ ಮದುವೆ ನಿಶ್ಚಯ ಮಾಡಿದ್ರು. ಆಗ ಪತಿ ಶ್ರೀಹರ್ಷ, ನಾನು ಎಂಜಿನಿಯರ್, ನೀವು ಆಕ್ಟರ್, ಇಬ್ಬರಿಗೂ ಅಡ್ಜಸ್ಟ್ ಆಗತ್ತಾ ಅಂತ ಕೇಳಿದ್ರು. ಆಗ ಸರೋಜಾದೇವಿ ಹೂ ಅಂತ ತಲೆ ಆಡಿಸಿದ್ರಂತೆ. ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಾಗ ಅವರ ಕೈಯಲ್ಲಿ ಕೈತುಂಬ ಸಿನಿಮಾಗಳಿದ್ವು. ಮನೆಯಲ್ಲೇ ನಿಶ್ಚಿತಾರ್ಥ ನಡೆದಿತ್ತು. ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಮದುವೆ ಸಮಾರಂಭ ನಡೆದಿತ್ತು. ಮದುವೆ ಬಗ್ಗೆ ಕಾಶ್ಮೀರಕ್ಕೆ ಹನಿಮೂನ್ಗೆ ಹೋಗಿದ್ವಿ ಅಂತಾನು ಸರೋಜಾ ಹೇಳ್ಕೊಂಡಿದ್ರು. ಮದುವೆ ಬಳಿಕ ಹೇಗೋ ಅಂದ್ಕೊಂಡಿದ್ದವ್ರಿಗೆ ಪತಿ ಸಂಪೂರ್ಣ ಸಾಥ್ ನೀಡಿದ್ರು. ಮದುವೆ ಬಳಿಕವೇ ನನಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಅಂತ ಹೇಳ್ಕೊಂಡಿದ್ರು. ಸರೋಜಾದೇವಿ ಹಾಗೂ ಶ್ರೀಹರ್ಷ ಅವರಿಗೆ ಮಕ್ಕಳು ಇರಲಿಲ್ಲ. ಹೀಗಾಗಿ ಹೆಣ್ಣು ಮಗುವನ್ನ ದತ್ತು ಪಡೆದುಕೊಂಡಿದ್ರು. ಸರೋಜಾದೇವಿ ಅವರಿಗೆ 2 ಮೊಮ್ಮಕ್ಕಳು. ಇಂದಿರಾ ಗಾಂಧಿ ಅಭಿಮಾನಿ ಆಗಿದ್ರಿಂದ ಮಗಳಿಗೆ ಇಂದಿರಾ ಅಂತಲೂ, ಎಂಜಿಆರ್ ಮಗನನ್ನ ಎತ್ಕೊಂಡು ರಾಮಚಂದ್ರ ಅಂತ ಇದ್ದವ್ರಿಗೆ ಗೌತಮ್ ರಾಮಚಂದ್ರ ಅಂತಲೂ ಹೆಸರಿಟ್ಟಿದ್ದಾಗಿ ಸರೋಜಾದೇವಿ ಹೇಳ್ಕೊಂಡಿದ್ದಾರೆ. ಆದ್ರೆ ಪತಿ ಶ್ರೀಹರ್ಷ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇಲ್ಲಿಂದ ಅವರ ಬದುಕಿನ ಕಷ್ಟದ ದಿನಗಳು ಆರಂಭ ಆಯಿತು ಎಂದಿದ್ದಾರೆ. ಪತಿ ಶ್ರೀಹರ್ಷ ತೀರ್ಕೊಂಡಾಗ ಸರೋಜಾದೇವಿಯವರು ಅಳ್ಳಿಲ್ಲ. ಆ ಶಾಕ್ನಿಂದ ಹೊರಬರೋದಕ್ಕೆ ಆಗಿರಲಿಲ್ಲ. ಆ ವಿಷಯ ಹೇಳಿ ನಾನು ಕಣ್ಣೀರು ಹಾಕ್ಲಿಲ್ಲ, ಹಾಗೆ ಸುಮ್ಮನೆ ನಿಂತುಬಿಟ್ಟಿದ್ದೆ. ಎಲ್ಲರೂ ಅತ್ ಬಿಡಿ, ಇಲ್ಲ ಅಂದ್ರೆ ಶಾಕ್ ಆಗುತ್ತೆ ಎಂದಿದ್ರು. ಆಗ ಡಾಕ್ಟರ್ ಬಂದು ಕಪಾಳಕ್ಕೆ ಬಾರಿಸಿದ್ರು. ಆಮೇಲೆ ನಾನು ಜೋರಾಗಿ ಕಿರ್ಚ್ಕೊಂಡೆ. ಫಿಯೇಟ್ ಕಾರ್ನ ಜಜ್ಜಿ ಹಾಕ್ಬಿಟ್ಟೆ ಅಂತ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿದ್ರು.